ಫ್ರೆಂಡ್ಸ್, ನೀವು ನೋಡ್ತಿದ್ರಲ್ಲ ನನ್ನ ಕೂದಲು ಎಷ್ಟು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೆದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಹಲವಾರು ರೀತಿಯ ಹೇರ್ ಆಯಿಲ್ ಗಳನ್ನ ನಿಮ್ಗೆ ಹೇಳಿದೀನಿ. ನೀವು ಕೂಡ ತುಂಬಾ ಜನ ಇಷ್ಟಪಟ್ಟಿದ್ದೀರಾ. ನಾನು 1 ವರ್ಷದಿಂದ ಒಂದು ಹೇರ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂದ್ರೆ ಫ್ರೆಂಡ್ಸ್, ನನ್ನ ಕೂದಲು ದಟ್ಟವಾಗಿ ಬೆಳೆದಿದ್ದಲ್ಲದೆ ಮತ್ತೆ ಕಪ್ಪಾಗಿ ಬೆಳೆದಿದೆ. ಇದು ವೈಟ್ ಹೇರ್ ಅನ್ನ ಕಡಿಮೆ ಮಾಡುತ್ತೆ, ಮತ್ತೆ ನಮ್ಮ ಕೂದಲು ಎಳೆ ಇರುತ್ತಲ್ಲ ಅದು ತಿಕ್ಕಾಗಿ ಬೆಳುತ್ತೆ, ಬುಡದಿಂದಲೇ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದ್ಯಾವುದು ಅಂದ್ರೆ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ನಮ್ಮ ಮನೇಲಿರೋರಿಗೆ ಎಲ್ಲರಿಗೂ ಈ ಹೇರ್ ಆಯಿಲ್ ಇಷ್ಟ. ನಮ್ಮ ಮನೇಲಿ ಪ್ರತಿಯೊಬ್ರು ನನ್ನ ಫ್ರೆಂಡ್ಸ್ ಎಲ್ಲರೂ ಈ ಹೇರ್ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ. ಹೇರ್ ಫಾಲ್ ಅಂತೂ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಬರುತ್ತೆ. ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನ ಯೂಸ್ ಮಾಡಬಹುದು. ಎಲ್ಲರೂ ನಮ್ಮ ಮನೇಲಿ ಖುಷಿ ಪಟ್ಟಿದ್ದಾರೆ. ನೋಡಿ, ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಆಯಿಲ್ ಅನ್ನ ಯೂಸ್ ಮಾಡಿ ಎಷ್ಟೊಂದು ಜನಕ್ಕೆ ಉಪಯೋಗ ಆಗಿದೆ ಅಂತ. ಕೂದಲು ಎಷ್ಟು ದಟ್ಟವಾಗಿ ಬೆಳೆದಿದೆ ಅಂತ ನೋಡಿ. ನಾವೇನ್ ಮಾಡ್ತೀವಿ, ಹೇರ್ ಆಯಿಲ್ ತಯಾರಿ ಮಾಡ್ಬೇಕಾದ್ರೆ ಮನೇಲಿ ಒಂದು 6 ಪದಾರ್ಥ ಯೂಸ್ ಮಾಡ್ತೀವಿ. ನಮ್ಗೆ ಏನ್ ಸಿಗುತ್ತೋ ಅಷ್ಟೇ. ಆದ್ರೆ ಈ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ತಯಾರಿ ಮಾಡ್ಬೇಕಾದ್ರೆ ಅವರು 108 ನ್ಯಾಚುರಲ್ ಆದಂತ ಪದಾರ್ಥಗಳನ್ನ ಬಳಸಿ ಈ ಹೇರ್ ಆಯಿಲ್ ಅನ್ನ ತಯಾರಿ ಮಾಡ್ತಾರೆ. ಹಾಗಾದ್ರೆ 108 ಪದಾರ್ಥಗಳ ಬಳಸಿದಾಗ ನಮ್ಮ ಕೂದಲಿಗೆ ಎಷ್ಟು ಪರಿಣಾಮಕಾರಿಯಾಗಿ ಇದು ವರ್ಕ್ ಆಗುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ಹೇಳಿ 108 ಗಿಡಮೂಲಿಕೆಗಳನ್ನ ಉಪಯೋಗಿಸಿ ಈ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಅನ್ನ ಹೇಗೆ ತಯಾರಿ ಮಾಡ್ತಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮಾರ್ಕೆಟ್ನಲ್ಲಿ ಅನೇಕ ಫೇಕ್ ಆದಿವಾಸಿ ಹೇರ್ ಆಯಿಲ್ ಸಿಗುತ್ತೆ. ಆದರೆ ನನಗೆ ಇದರ ಮೇಲೆಯೇ ವಿಶ್ವಾಸ ಇದೆ. ಯಾಕೆ ಅಂದರೆ ಇದು ಗೌರ್ಮೆಂಟ್ ಸರ್ಟಿಫೈಡ್ ಆಗಿದೆ. ಇವರದ್ದೇ ಆದ ಟ್ರೇಡ್ ಮಾರ್ಕ್ ಕೂಡ ಇದೆ. ಇದರಿಂದ ಇದರ ಅಥೆಂಟಿಸಿಟಿ ಗೊತ್ತಾಗುತ್ತೆ. ಆದ್ರಿಂದ ಇದೇ ಒರಿಜಿನಲ್ ಆದಿವಾಸಿ ಹೇರ್ ಆಯಿಲ್ ಅಂತ. ನೀವು ರೆಗ್ಯುಲರ್ ಆಗಿ ಈ ರೀತಿ ನೋಡಿ ಎಣ್ಣೆ ತಗೊಂಡ್ಬಿಟ್ಟು ನೀಟಾಗಿ ಕೂದಲಿನ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಮತ್ತು ಕೂದಲಿಗೂ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಈ ಹೇರ್ ಆಯಿಲ್ ಅನ್ನ ಕೂದಲಿಗೆ ಬುಡಕ್ಕೆ